ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ನಲ್ಲಿ ಬಂಡಾಯ. ಪಕ್ಷದೊಳಗಿನ ಬಂಡಾಯ ಶಮನಕ್ಕೆ ಮುಂದಾದ ಸಿಎಂ ಖುದ್ದು ಅಖಾಡಕ್ಕಿಳಿಯೋದಕ್ಕೆ ಅಣಿಯಾಗ್ತಾ ಇದ್ದಾರೆ ಡಿಕೆಶಿ. ನಾಳೆ ಅಸಮಾಧಾನಿತ ಶಾಸಕರ ಭೇಟಿಗೆ ಸಿಎಂ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅಸಮಾಧಾನಿತರನ್ನ ಭೇಟಿ ಮಾಡಿ ಮನವೊಲಿಕೆಗೆ ಸಿಎಂ ಯತ್ನಿಸಲಿದ್ದಾರೆ. ನಾಳೆ ಎಂ ಕೃಷ್ಣಪ್ಪ, ಟಿಬಿ ಜಯಚಂದ್ರರನ್ನ ಭೇಟಿ ಮಾಡಲಿದ್ದಾರೆ ಸಿಎಂ ಡಿಕೆಶಿ. ಖುದ್ದು ಈ ಅಸಮಾಧಾನಿತರನ್ನ ಸಮಾಧಾನ ಮಾಡುವಂತಹ ಅಖಾಡಕ್ಕೆ ಇಳಿತಾ ಇರೋದು ಡಿಕೆ ಶಿವಕುಮಾರ್. ಹೇಳಿದ್ರು ಒಂದೇ ಮಾತಿಗೆ, ಅಪ್ಪಿತಪ್ಪಿ ಏನಾದರೂ ಯಾರಾದರೂ ಇಲ್ಲ ನಾವು ರಾಜೀನಾಮೆ ಕೊಟ್ಟೇ ಬಿಡ್ತೀವಿ ಅಂತ ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅದಷ್ಟು ಸುಲಭದ ಮಾತಲ್ಲ. ಪಕ್ಷ ಸಂಘಟನೆ, 2028ರ ಚುನಾವಣೆ ಎಲ್ಲವನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಳಿಕ ಉಳಿದ ಶಾಸಕರ ಭೇಟಿಯನ್ನ ಮಾಡಲಿದ್ದಾರೆ ಸಿಎಂ ಡಿಕೆಶಿ. ಅಂದರೆ ಮೊದಲಿಗೆ ನಾಳೆ ಎಂ ಕೃಷ್ಣಪ್ಪ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತು. ಕೃಷ್ಣಪ್ಪ ಆಗಿರ್ಬೋದು, ಪ್ರಿಯಾ ಕೃಷ್ಣ ಅವ್ರಿಗಾಗಿರ್ಬೋದು ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ. ಹಾಗಾಗಿ ಮೊದಲು ಕೃಷ್ಣಪ್ಪ ಹಾಗೂ ಜಯಚಂದ್ರರನ್ನ ಭೇಟಿ ಮಾಡಲಿದ್ದಾರೆ. ಆ ನಂತರದಲ್ಲಿ ಉಳಿದ ಶಾಸಕರನ್ನ ಕೂಡ ಭೇಟಿ ಮಾಡಲಿದ್ದಾರೆ ಡಿಕೆಶಿ. ಎಲ್ಲರನ್ನ ಸಮಾಧಾನ ಮಾಡುವಂತಹ ನಿಟ್ಟಿನಲ್ಲಿ ಡಿಕೆಶಿ ಚಿಂತನೆಯನ್ನ ನಡೆಸಿದ್ದಾರೆ. ಎಲ್ಲರನ್ನ ಮನವೊಲಿಸುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಇವಾಗೆಲ್ಲ ಮುಂದೆ ಅಧಿಕಾರ ಸಿಗುತ್ತೆ, ಮುಂದಿನ ಸಂಪುಟದಲ್ಲಿ ನಾನು ನಿಮ್ಗೆ ಅವಕಾಶ ಕೊಡ್ತೀನಿ, ಮೊದಲು 2028ಕ್ಕೆ ಇದೇ ಪಕ್ಷವನ್ನು ಅಧಿಕಾರ ತರುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ ಅನ್ನುವಂಥ ಜೊತೆಗೆ ಮಾತು ಕೊಟ್ಬಿಟ್ಟು ಉಳಿಸ್ಕೊತೀನಿ. ಹಾಗಾಗಿ ಈಗ ಎಲ್ಲವನ್ನ ಹೊಂದ್ಕೊಂಡು ಹೋಗಿ, ಅಥವಾ ಬೇರೆ ನಿಗಮದಲ್ಲಿ ಏನೋ ಒಂದು ಅವಕಾಶ ಕೊಡ್ತೀನಿ, ಅಥವಾ ಹೀಗೆ ಹೆಂಗಾದರೂ ಮಾಡಿ ಮನವೊಲಿಸುವ ಕೆಲಸವನ್ನು ಈಗ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ಹಾಗೆ ನೋಡೋಕ್ಕೆ ಹೋದರೆ ಭಾರಿ ಕೂಲ್ ಕ್ಯಾಪ್ಟನ್ ರೀತಿಯಾದಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಡಿಕೆಶಿ. ಯಾಕಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಕೋಪಗೊಂಡು ಮಾತನಾಡಿದ್ರೂ ಎಫೆಕ್ಟ್ ಆಗುತ್ತೆ. ಉಳಿದಿರೋದು ಇನ್ನು 1.5 ವರ್ಷ. ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿ ಹೆಜ್ಜೆ ಇಡುವಂಥ ಕೆಲಸದಲ್ಲಿ ಡಿಕೆಶಿ ಮುಂದೆ ಆಗ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂಥ ಭಿನ್ನಮತ ಸ್ಫೋಟ ಆಗಿದೆ. ಕಾರ್ಯಕರ್ತರು, ಬೆಂಬಲಿಗರು ಅಪಾರ ಪ್ರಮಾಣದ ಸಂಖ್ಯೆಯಲ್ಲಿ ಕುಪಿತಗೊಂಡಿದ್ದಾರೆ. ತಮ್ಮ ತಮ್ಮ ನೆಚ್ಚಿನ ಶಾಸಕನಿಗೆ, ನಾಯಕನಿಗೆ, ಜನಪ್ರತಿನಿಧಿಗೆ ಈ ಬಾರಿ ಸಂಪುಟದಲ್ಲಿ ಅವಕಾಶ ಕೊಟ್ಟಿಲ್ಲ, ನಾವ್ಯಾಕಿಲ್ಲಿರಬೇಕು, ಪಕ್ಷ ನಮಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅಂತ ಅನೇಕ ಶಾಸಕರು ಕೂಡ ಮುನ್ಸ್ಕೊಂಡಿದ್ದಾರೆ. ಒಂದಷ್ಟು ಜನ ಸೈಲೆಂಟ್ ಆಗಿ ಸುಮ್ಮನಿದ್ದಾರೆ, ಒಂದಷ್ಟು ಜನ ಅಸಮಾಧಾನದಿಂದ ರಿಯಾಕ್ಷನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲರನ್ನ ಸಮಾಧಾನ ಮಾಡುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಅತೃಪ್ತಿ ಸ್ಫೋಟ ಆಗಿದೆ. ಮನವೊಲಿಕೆಗೂ ಕೂಡ ಹರಸಾಹಸದ ಕೆಲಸಗಳು ನಡೀತಾ ಇದೆ. ಶಾಸಕರ ಬಂಡಾಯ ಶಮನಕ್ಕೂ ಕೂಡ ಸರ್ಕಸ್ ಆರಂಭವಾಗ್ತಾ ಇದೆ. ನೋಡಿ, ಸಚಿವ ಸ್ಥಾನ ವಂಚಿತ 30ಕ್ಕೂ ಹೆಚ್ಚು ಶಾಸಕರ ಬೆಂಬಲಿಗರಿಂದ ರಾಜ್ಯವ್ಯಾಪಿ ಪ್ರತಿಭಟನೆಗಳು ನಡೆಯಿತು. ಈ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಂಥ ಸಂದರ್ಭದಲ್ಲಿ ಈಗ ಇರುವಂಥದ್ದು ಒಂದೇ ಪರಿಹಾರ ಏನು ಅಂತ ಹೇಳಿದ್ರೆ ಮನವೊಲಿಕೆ. ಈಗ ಶಾಸಕರನ್ನ ಸೈಲೆಂಟ್ ಮಾಡಿದ್ರೆ ಕಾರ್ಯಕರ್ತರು ಸೈಲೆಂಟ್ ಆಗ್ತಾರೆ. ಮುಂದೆ ಉತ್ತಮ ಸ್ಥಾನಮಾನ ಕೊಡ್ತೀವಿ, ಜೊತೆಗೆ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸುವಂಥ ವ್ಯವಸ್ಥೆಗಳನ್ನು ಮಾಡ್ತೀನಿ, ಒಂದು ಅಧಿಕಾರಗಳನ್ನು ಕೊಡ್ತೀನಿ, ಅಥವಾ ಮುಂದಿನ ಅವಕಾಶದಲ್ಲಿ ನಿಮಗೆ ನೀವು ಕೇಳಿದಂಥ ಖಾತೆಗಳನ್ನು ಕೊಡ್ತೀನಿ, ಹೀಗೆ ಹೇಳಿ ಸಮಾಧಾನ ಮಾಡುವಂಥ ಕೆಲಸ ಸದ್ಯಕ್ಕೆ ಮಾಡಬೇಕು. ಯಾಕಂತ ಹೇಳಿದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತ ಹೇಳ್ತಾರಲ್ಲ, ಹಾಗೆ ಈಗ ಬಿಟ್ಟೇ ಹೋಗ್ಬಿಡ್ತೀನಿ, ಪಕ್ಷ ತೊರೆದು ಹೋಗ್ಬಿಡ್ತೀನಿ ಅಂತ ಹೇಳಿದವ್ರನ್ನ ಆಯಿತು ರಾಜೀನಾಮೆ ಅಕ್ಸೆಪ್ಟ್ ಮಾಡ್ತೀನಿ ಅಂತಲೂ ಇದೇ ಡಿಕೆಶಿ ಹೇಳಿದ್ರು. ಆದರೆ ಅದು ಸುಲಭದ ಮಾತಲ್ಲ. ಪಕ್ಷ ಸಂಘಟನೆ, ವರ್ಚಸ್ಸು ಎಲ್ಲವೂ ಕೂಡ ಮ್ಯಾಟ್ರ್ ಆಗತ್ತೆ.